ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಹಾಗೇನೆ ಡಿಕೆ ಶಿವಕುಮಾರ್ ಆಡಿದ್ದೇ ಆಟ ಆಗ್ತಿದ್ಯಾ? ಹಾಗಾದ್ರೆ ಪ್ರಣಾಳಿಕೆ ಸಮಿತಿಗೆ ಅಧ್ಯಕ್ಷರನ್ನಾಗಿ ಮಾಡಿ ಪರಮೇಶ್ವರ್ ಅವರನ್ನ ಮೂಲೆ ಗುಂಪು ಮಾಡಿದ್ರ? ಈ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಪ್ರಣಾಳಿಕೆ ಸಮಿತಿಗೆ ವಿದಾಯ ಹೇಳಿದ್ದಾರೆ ಅಂತ ಚರ್ಚೆಗಳು ನಡೀತಾ ಇದೆ. ಈಗ ಅತೃಪ್ತಿ ಶಮನಕ್ಕೂ ಒಂದ್ ಕಡೆ ಹರಸಾಹಸ ನಡೀತಾ ಇದ್ರು ಕೂಡ ಪ್ರಣಾಳಿಕೆ ಸಮಿತಿಗೆ ಇವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ ಮೇಲೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕಾಗಿತ್ತು. ನನ್ನನ್ನ ಗಣನೆಗೆ ತಗೊಳ್ತಾ ಇಲ್ಲ, ನನ್ನನ್ನ ಲೆಕ್ಕಕ್ಕೆ ಇವ್ರು ಇಟ್ಟಿಲ್ಲ, ಇವ್ರ ಪಾಡಿಗೆ ಇವರು ರಾಜ್ಯ ಕಾಂಗ್ರೆಸ್ ಅನ್ನ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಆಡಿದ್ದೇ ಆಟ ಆಯ್ತಾ? ಹಾಗಾದ್ರೆ ಸುರ್ಜೇವಾಲಾ ಮುಂದೆ ಸುದೀರ್ಘವಾಗಿ ಪರಮೇಶ್ವರ್ ಅವರು ತಮ್ಮ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ. ಸುದೀರ್ಘವಾಗಿ ಪಕ್ಷದ ಅಧ್ಯಕ್ಷನಾಗಿದೆ, ನನ್ನ ಅಭಿಪ್ರಾಯ ಏನಿದೆ ಅದನ್ನ ಸುರ್ಜೇವಾಲಾ ಮುಂದೆ ನಾನು ಹೇಳ್ಕೊಂಡಿದ್ದೀನಿ. ಕೆಲವೊಂದಿಷ್ಟು ಮಹತ್ವದ ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ದೀವಿ. ಇದನ್ನ ಅಸಮಾಧಾನ ಅಂತ ಯಾರು ಅರ್ಥೈಸೋದು ಬೇಡ, ನಂದು ಭಿನ್ನ ಅಭಿಪ್ರಾಯ ಅಷ್ಟೇ ಅಂತ ಹೇಳಿ ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಅದರಿಂದ ನಾನು ಹೊರಗಡೆ ಬರೋದಕ್ಕೆ ರೆಡಿ ಇದ್ದೀನಿ ಅಂತ ನಿನ್ನೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತೆಲ್ಲ ಸುದ್ದಿಗಳು ಬರ್ತಾ ಇತ್ತು. ಆದ್ರೆ ಅವರೀಗ ಅಸಮಾಧಾನಗೊಂಡಿಲ್ಲ, ನಂದು ಭಿನ್ನ ಅಭಿಪ್ರಾಯ ಅಷ್ಟೇ, ಬೇರೆ ಅರ್ಥ ಕಲ್ಪಿಸೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಮಾಡ್ಕೊಳ್ಳೋದಕ್ಕೆ ಬೇಸರ ಇವೆಲ್ಲ ಆಂತರಿಕವಾಗಿ ನಡೀತಾ ಇರ್ತಾವೆ. ಬೇಸರದ ಪ್ರಶ್ನೆ ಏನೇ, ನಮಗೆಲ್ಲ ಜವಾಬ್ದಾರಿ ಇದೆ, ಜವಾಬ್ದಾರಿ ಕೊಟ್ಟಿದ್ದಾರೆ. ನಾವೆಲ್ಲ ಜವಾಬ್ದಾರಿಯಿಂದ ನಡ್ಕೊಳ್ತಕ್ಕಂಥ ಜನ. ಬೇಸರ ಮಾಡ್ಕೊಳ್ಳೋದಕ್ಕೆ ಅರ್ಥವಿಲ್ಲ. ಹೌದು, ನಮ್ಗೆ ಅಭಿಪ್ರಾಯಗಳು ಬಂದಂಥ ಸಂದರ್ಭದಲ್ಲಿ ಆಂತರಿಕವಾಗಿ ನಾವು ಹೇಳ್ಕೊಳ್ಳೋದು, ಚರ್ಚೆ ಮಾಡೋದು ಅದು ಸ್ವಾಭಾವಿಕ. ಅದು ಬಿಟ್ಟರೆ ಬೇರೆ ಅದಕ್ಕೆ ಇಷ್ಟೊಂದು ಅರ್ಥೈಸುವಂಥದ್ದು ಏನು ನನಗೆ ಕಾಣಿಸ್ತಾ ಇಲ್ಲ. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮ್ಮ ಪಕ್ಷದ ಆಸ್ತಿ, ಅವರು ಸುದೀರ್ಘವಾಗಿ ಪಕ್ಷವನ್ನ ಕಟ್ಟಿದವರು ಅಂತ ಬೆಂಗಳೂರಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ವಿಶೇಷ ಟ್ರಾಫಿಕ್ ಸಿಸ್ಟಮ್ ಬೇಕಾಗಿದೆ, ಅದಕ್ಕೋಸ್ಕರ ಪರಮೇಶ್ವರ್ ನೇತೃತ್ವದಲ್ಲಿ ತಂಡ ರಚನೆಯಾಗಿದೆ, ಸಿಂಗಾಪುರಕ್ಕೂ ಆ ಟೀಮ್ ಅನ್ನ ಕಳಿಸ್ತೀವಿಯಾ, ನಿರ್ಧಾರ ಇಲ್ಲ ಆಗಿದೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಅವರು ಭಿನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಅಸಮಾಧಾನ ಇಲ್ಲ ಅಂತ ಪರಮೇಶ್ವರ್ ಅವರು ಹೇಳ್ಕೊಂಡೇ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸುರ್ಜೇವಾಲಾ ಮುಂದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದ್ ಕಡೆ ಪಕ್ಷದ ಹಿರಿಯ ನಾಯಕ ಪರಮೇಶ್ವರ್ ಅವರನ್ನ ಕಡೆಗಣಿಸೋದಕ್ಕೆ ಪ್ರಮುಖ ನಾಯಕರು ತಯಾರಿಲ್ಲ. ಅಂದ್ರೆ ಅವ್ರಿಗೆ ಅಸಮಾಧಾನ ಆಗಿದೆ ಅಂತ ಗೊತ್ತಾದ ತಕ್ಷಣ ಈಗ ಬೇರೆ ರೀತಿ ಜವಾಬ್ದಾರಿ ಅವ್ರು ಕೊಡೋದಕ್ಕೆ ಅಥವಾ ಅದನ್ನ ತೋರ್ಪಡಿಸೋ ಪ್ರಯತ್ನಗಳು ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರು ಹೇಳಿರೋದು, ಅವರು ಸುದೀರ್ಘವಾಗಿ ಪಕ್ಷವನ್ನ ಕಟ್ಟಿ ಬೆಳೆಸಿದವರು, ಬೆಂಗಳೂರಿಗೆ ವಿಶೇಷ ಟ್ರಾಫಿಕ್ ಸಿಸ್ಟಮ್ ಬೇಕಾಗಿದೆ, ಇದಕ್ಕೋಸ್ಕರ ಅವ್ರ ಟೀಮಲ್ಲಿ ಅಂದ್ರೆ ಅವ್ರ ನೇತೃತ್ವದಲ್ಲಿ ಒಂದು ಟೀಮ್ ರಚನೆ ಮಾಡಿ ಸಿಂಗಾಪುರಕ್ಕೂ ಕಳಿಸೋದಕ್ಕೆ ನಾವು ನಿರ್ಧಾರಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ದಾರೆ. ಪ್ರಣಾಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಮೇಶ್ವರ್ ಅವರು ಒಂದು ಸ್ವಲ್ಪ ಬೇಸರಗೊಂಡಿದ್ದರು, ಸುರ್ಜೇವಾಲಾ ಅವ್ರ ಜೊತೆ ಮಾತನಾಡಿದ್ರು. ಏನಿಲ್ಲ, ಸುರ್ಜೇವಾಲಾ ಅವ್ರಿಗೆ ನಾವು ಪರಮೇಶ್ವರ್ ಹಾಕ್ತೀವಿ. ಪರಮೇಶ್ವರ್ ಒಂದು ಇಡೀ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಪಕ್ಷದ ಅಧ್ಯಕ್ಷರಾಗಿದ್ದವರು ಪರಮೇಶ್ವರ್ ಅವರು. ಸುರ್ಜೇವಾಲಾ ಅವರು ಏನು ಮಾತುಕತೆ ಮಾಡಿದ್ರು, ನಾನು ಅದು ಹೋಗಲಿಲ್ಲ ಅಷ್ಟೇ, ಅದಕ್ಕೆ ಬೇರೆ ಏನೋ ನನ್ನ ಮೀಟಿಂಗ್ ಇತ್ತು. ಬೆಂಗಳೂರಿಗೆ ಒಂದು ವಿಶೇಷವಾದಂಥ ಒಂದು ಚಿಂತನೆ ನಾವು ಮಾಡಬೇಕಾಗಿದೆ. ಅದಕ್ಕೆ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಟೀಮ್ ಈ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ವಿದೇಶಕ್ಕೆ ಹೋಗ್ತಾ ಇದೆ. ಈಗಾಗಲೇ ಸಿಂಗಪೂರ್ ಅವ್ರ ಹತ್ರ ನಾವು ಮಾತಾಡಿದ್ದೀವಿ, ಬೇರೆ ಎಲ್ಲ ಮಾತಾಡಿದ್ದೀವಿ. ಯಾವ ರೀತಿ ನಮ್ಮ ಬೆಂಗಳೂರು ಟ್ರಾಫಿಕ್ನ ಬೆಂಗಳೂರಿನಲ್ಲಿ ಏನು ಒಂದು ಬದಲಾವಣೆ ತರ್ಬೋದು ಅಂತೇಳಿ ಅವರು ಒಂದು ಟೀಮ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನ ಸ್ಟ್ರಾಟಜಿ ಮಾಡಲಿಕ್ಕೆ ಅವರು ಈಗಾಗಲೇ ನಾವು ಕೆಲವರ ಹತ್ರ ಸಂಪರ್ಕ ಮಾಡಿದ್ದೀವಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಒಂದ್ ಕಡೆ ಅಸಮಾಧಾನ ಅನ್ನೋ ಸುದ್ದಿ ಬರ್ತಾ ಇದ್ದಂತೆ ಅಸಮಾಧಾನ ಅಲ್ಲ, ಅದು ಭಿನ್ನ ಅಭಿಪ್ರಾಯ ಅಷ್ಟೇ ನಂದು ಅಂತ ಪರಮೇಶ್ವರ್ ಅವರು ಹೇಳಿದ್ರೆ, ಇನ್ನೊಂದ್ ಕಡೆ ಇದನ್ನ ಹೆಂಗಾದ್ರೂ ಈ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ಬೇರೆಯದೇ ವಿಷಯ ತೆಗೆದು ಅವ್ರನ್ನ ಸಿಂಗಾಪುರಿಗೆ ಕಳಿಸ್ಬೇಕು ಅವ್ರ ಟೀಮ್ ಅಲ್ಲ ಅಂತ ಒಂದ್ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ನೋಡಿದ್ರೆ ಇಲ್ಲಿ ಅತೃಪ್ತಿ ಅನ್ನೋದು ಇದೆ, ಅದನ್ನ ಶಮನ ಮಾಡೋ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನಗಳು ನಡೀತಾ ಇದೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಪರಮೇಶ್ವರ್ ಅವರ ಮುಂದಿನ ನಡೆ ಏನು?
ಶರ್ಮಿತಾ ಶೆಟ್ಟಿ ಪರಮೇಶ್ವರ್ ಕೂಡ ಮುಖ್ಯಮಂತ್ರಿಯ ಕನಸು ಕಾಣ್ತಿರುವಂಥದ್ದು. ಈಗಾಗಲೇ ಕಾಂಗ್ರೆಸ್ ಇನ್ನೂ ಕೂಡ ಅಧಿಕಾರಕ್ಕೆ ಬಂದಿಲ್ಲ. ಅಧಿಕಾರಕ್ಕೆ ಬರುವ ವಾತಾವರಣ ಇದೆ ಅಂತೇಳಿ ಕಾಂಗ್ರೆಸ್ ನಾಯಕರ ಅಭಿಪ್ರಾಯ ಆಗಿರುವಂಥದ್ದು. ಈ ಅಭಿಪ್ರಾಯಕ್ಕೆ ಕಾರಣಕ್ಕಾಗಿ ಈಗಾಗಲೇ ಒಂದು ಕಡೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ, KPCC ಅಧ್ಯಕ್ಷ DK ಶಿವಕುಮಾರ್, MB ಪಾಟೀಲ್, HK ಪಾಟೀಲ್ ಜೊತೆಗೆ ಈಗ ಪರಮೇಶ್ವರ್ ಕೂಡ ಈ ಸಾಲಿನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಪರಮೇಶ್ವರು ತನ್ನ ಇಂಪಾರ್ಟೆನ್ಸು ಕೂಡ ತನಗೆ ಪಾರ್ಟಿಯಲ್ಲಿ ಕೊಡಬೇಕನ್ನೋದು ಅವರ ಅಭಿಲಾಷೆ ಆಗಿರುವಂಥದ್ದು. ಈಗಾಗಲೇ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ G ಪರಮೇಶ್ವರ್ ಅವರ ಬೇಡಿಕೆ ಏನಂತ ಹೇಳಿದ್ರೆ, ನಾನು ಪ್ರಣಾಳಿಕೆ ಸಮಿತಿ ಅಧ್ಯಕ್ಷನಾಗಿದ್ದೀನಿ, ನನ್ನ ಮುಖಾಂತರನೇ ಯಾವುದೇ ಪ್ರಣಾಳಿಕೆಯನ್ನು ಘೋಷಣೆಯನ್ನು ಮಾಡಬೇಕನ್ನೋದು ಅವರ ಒಂದು ಆಗ್ರಹ ಆಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಮತ್ತು ವಿಪಕ್ಷ ನಾಯಕರು ಪಕ್ಷದ ಪ್ರಮುಖರಾಗಿರ್ತಾರೆ. ಹಾಗಾಗಿ ಅವರು ಘೋಷಣೆಯನ್ನು ಮಾಡ್ತಾರೆ. ಆದರೆ ಪರಮೇಶ್ವರ್ ವಾದ ಅಂತ ಹೇಳಿದ್ರೆ, ನಾನು ಪ್ರಣಾಳಿಕೆ ಸಮಿತಿ ಅಧ್ಯಕ್ಷ ಆಗಿದ್ದರಿಂದ ನನ್ನ ಕೈಯಲ್ಲೇ ಪ್ರಣಾಳಿಕೆಯನ್ನು ಘೋಷಣೆ ಮಾಡಬೇಕು ಮತ್ತು ಪ್ರಣಾಳಿಕೆ ಸಮಿತಿ ಸಿದ್ಧಪಡಿಸಿದ ಮೇಲೆ ಏನು ಪ್ರಣಾಳಿಕೆ ಸಮಿತಿ ಸಿದ್ಧಪಡಿಸಿದ ಮೇಲೆ ಘೋಷಣೆ ಮಾಡಬೇಕು. ಇದು ಭಾಳಷ್ಟು ಅರ್ಲಿ ಆಯಿತು ಅನ್ನೋದು ಅವರ ಆರೋಪ. ಆದರೆ ಸುರ್ಜೇವಾಲ್ರವರ ವಾದವೇ ಬೇರೆ. ಯಾಕಂತೇಳಿದ್ರೆ, ನಾವು ಪ್ರಜಾಧ್ವನಿಯ ಕಾರ್ಯಕ್ರಮದಲ್ಲಿ ಪ್ರಮುಖ ಪ್ರಣಾಳಿಕೆಗಳನ್ನು ನಾವು ಘೋಷಣೆ ಮಾಡಬೇಕಾದಂಥ ಅನಿವಾರ್ಯತೆ ಇತ್ತು ಮತ್ತು ಪ್ರಣಾಳಿಕೆ ಸಿದ್ಧ ಮಾಡಿ ನಾವು ಪ್ರಣಾಳಿಕೆಯನ್ನು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಅದು ಜನಸಾಮಾನ್ಯರಿಗೆ ರಿಜಿಸ್ಟರ್ ಆಗಲ್ಲ. ಹಾಗಾಗಿ ನಮ್ಮ ಪ್ರಣಾಳಿಕೆಯ ಪ್ರಮುಖ ಘೋಷಣೆಗಳನ್ನು ನಾವು ಪ್ರಜಾಧ್ವನಿಯ ಸಮಾವೇಶದಲ್ಲಿ ಘೋಷಣೆ ಮಾಡಿದ್ರಿಂದ ಇದು ಜನರಿಗೆ ತಲುಪುತ್ತೆ. ಈ ಕಾರಣಕ್ಕಾಗಿ ನಾವು ಘೋಷಣೆಯನ್ನು ಮಾಡಿದ್ವಿ ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ DK ಶಿವಕುಮಾರ್ ಅವರ ಮುಖಾಂತರ ನಾವು ಘೋಷಣೆ ಮಾಡಬೇಕಾಗಿದೆ. ಹಾಗಾಗಿ ಘೋಷಣೆ ಮಾಡಿದ್ದೀವಿ ಅಂತೇಳಿ ಅವರ ವಾದ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಎಲ್ಲ ಒಂದು ಕಡೆ ತಮ್ಮ ಇಂಪಾರ್ಟೆನ್ಸ್ ಇಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಈ ಪ್ರಣಾಳಿಕೆಯನ್ನು ನನ್ನ ಗಮನಕ್ಕೆ ತರದೆ ಹಲವಾರು ಪ್ರಣಾಳಿಕೆಯನ್ನು ಘೋಷಣೆ ಮಾಡಿದ್ರು ಅನ್ನೋದು ಪರಮೇಶ್ವರ ಅಸಮಾಧಾನ. ಈ ಅಸಮಾಧಾನ ಪರಿಣಾಮವಾಗಿ ಎಲ್ಲೊಂದು ಕಡೆ ಪರೋಕ್ಷವಾಗಿ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರನ್ನ ಎಲ್ಲೊಂದು ಕಡೆ ತಮ್ಮ ಇಂಪಾರ್ಟೆನ್ಸ್ ಮುಂದಿನ ದಿನಗಳಲ್ಲಿ ಕೊಡಲಿ ಎಂಬ ಕಾರಣಕ್ಕಾಗಿ ರಾಜೀನಾಮೆಯ ಬೆದರಿಕೆ ಮತ್ತು ಪರೋಕ್ಷವಾಗಿ ರಾಜೀನಾಮೆ ತಂತ್ರವನ್ನು ಉಪಯೋಗಿಸ್ತಾರೆ ಅಂತ ಹೇಳಲಾಗ್ತದೆ. ಹಾಗಾಗಿ ಸದ್ಯಕ್ಕೆ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ G ಪರಮೇಶ್ವರು ತಮ್ಮ ರಾಜೀನಾಮೆಯನ್ನು ನೀಡಿರುವಂಥದ್ದು. ರಾಜೀನಾಮೆ ನೀಡುವ ಜೊತೆಗೆ ACC ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ KC ವೇಣುಗೋಪಾಲ್ ಜೊತೆ ಕೂಡ ಚರ್ಚೆಯನ್ನು ಮಾಡುವಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ್ರವರು ಪರಮೇಶ್ವರನ್ನ ಭೇಟಿಯಾದ ಸಂದರ್ಭದಲ್ಲಿ ಕೂಡ ಅವ್ರ ಜೊತೆ ಚರ್ಚೆಯನ್ನು ಮಾಡಿದರು. ಅವರು ಒಂದಷ್ಟು ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟರು. ಜೊತೆಗೆ ಬೆನ್ನಲ್ಲೇ ಪರಮೇಶ್ವರ್ಗೆ ಖರ್ಗೆ ಮುಖಾಂತರ ಒಂದು ಸೂಚನೆ ಮೇರೆಗೆ ಒಂದಷ್ಟು ಟಾಂಗನ್ನು ಕೂಡ ಕೊಟ್ಟರು. ತಾವು ಈ ರಾಜ್ಯದ ದಲಿತ ನಾಯಕರಿದ್ದೀರಾ, ಹಾಗಾಗಿ ತಾವು ಒಂದಷ್ಟು ದಲಿತ ಕ್ಷೇತ್ರಗಳಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕೆಲಸ ಮಾಡಬೇಕಾಗಿದೆ, ಅಧಿಕಾರಕ್ಕೆ ತರಬೇಕಾಗಿದೆ ಅನ್ನೋ ಮುಖಾಂತರ ತಾವು ಕೊರಟಗೆರೆಗೆ ಮಾತ್ರ ಸೀಮಿತ ಆಗಿದ್ದೀರಾ, ಅಧಿಕಾರದ ವಿಚಾರ ಬಂದಲ್ಲಿ ನಾನು ದಲಿತ ನಾಯಕ ಅಂತ ಕ್ಲೈಮ್ ಮಾಡ್ತಾರೆ. ಹಾಗಾಗಿ ದಲಿತ ಮತಗಳ ನಿರ್ಣಾಯಕ ಕ್ಷೇತ್ರಗಳಲ್ಲಿ ತಾವು ಹೋಗಿ ಕೆಲಸ ಮಾಡಿ ಅನ್ನೋ ಮುಖಾಂತರ ಪರೋಕ್ಷವಾಗಿ ತಾವು ಕೊರಟಗೆರೆಗೆ ಸೀಮಿತವಾಗಿ ಈ ಥರದ ವರತವನ್ನು ಉಂಟು ಮಾಡೋದಲ್ಲ ಅನ್ನೋ ಒಂದು ಗೊಂದಲನ ಉಂಟು ಮಾಡೋದಲ್ಲ ಅಂತೇಳಿ ಪರೋಕ್ಷವಾಗಿ ಅವರಿಗೆ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಸದ್ಯ ಇದೀಗ ಮನವೊಲಿಕೆ ಕಾರ್ಯ ಆರಂಭವಾಗಿರುವಂಥದ್ದು. ಮನವೊಲಿಕೆಯ ಪರಿಣಾಮವಾಗಿ ಇವತ್ತು ಮುಳುಬಾಗಿಲು ನಡೀತಕ್ಕಂಥ DK ಶಿವಕುಮಾರ್ ನೇತೃತ್ವದ ಪ್ರಜಾಧ್ವನಿ ಕಾರ್ಯಕ್ರಮ ಕೂಡ ಬಸ್ನಲ್ಲಿ DK ಶಿವಕುಮಾರ್ ಜೊತೆ ಪ್ರಯಾಣವನ್ನು ಬೆಳೆಸಿರುವಂಥದ್ದು. ಒಟ್ಟಾರೆ ಎಲ್ಲ ಒಂದು ಕಡೆ ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರಿಗೆ ತನ್ನ ಇಂಪಾರ್ಟೆನ್ಸ್ ಅನ್ನು ತೋರಿಸಬೇಕಾಗಿತ್ತು. ಅದಕ್ಕೆ ರಾಜೀನಾಮೆಯ ಒಂದು ತಂತ್ರವನ್ನು ಪ್ರಯೋಗ ಮಾಡಿದ್ರು. ಆ ತಂತ್ರ ಸದ್ಯಕ್ಕೆ ಯಶಸ್ವಿಯಾಗಿದೆ ಅಂತ ಹೇಳಿದ್ರು ತಪ್ಪಾಗಲಾರದು. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ ಪಟೇಲ್. ಈ ಕ್ಷಣದ ಅಪ್ಡೇಟ್ಸ್ಗೆ. ಸಿದ್ದರಾಮಯ್ಯ ಬರೋ ಮೊದಲೇ ಕೈನಲ್ಲಿ ಭಿನ್ನಮತ ಸ್ಫೋಟವಾಗಿದೆ. ಪ್ರಜಾಧ್ವನಿ ಪೂರ್ವಭಾವಿ ಸಭೆಯಲ್ಲಿ ಮಾರಾಮಾರಿಯನ್ನು ನಡೆಸಿಕೊಂಡಿದ್ದಾರೆ. ಬೀದರ್ ಜಿಲ್ಲೆ ಬಸವಕಲ್ಯಾಣ ಪಟ್ಟಣದಲ್ಲಿ ಘಟನೆ ನಡೆದಿರೋದು. ಯಾವ ವಿಷಯ ಗಲಾಟೆ ಆಗಿದೆ ಅಂದ್ರೆ, ಪ್ರಜಾಧ್ವನಿಗೆ ಜನರನ್ನ ಸೇರಿಸೋ ವಿಷಯವಾಗಿ ವಿಜಯ್ ಸಿಂಗ್ ಹಾಗೇನೆ ಆನಂದ್ ದೇವಪ್ಪ ನಡುವೆ ಗಲಾಟೆ ಆಗಿದೆ. ಬೀದರ್ ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ಪ್ರಜಾಧ್ವನಿಗೆ ಜನ ಸೇರಿಸುವಂತ ವಿಚಾರದಲ್ಲಿ ಕಿತ್ತಾಟ ಆಗಿದೆ. ಹಂಗಡಕೋದ್ರೆ ಪ್ರತಿ ಕ್ಷೇತ್ರದಲ್ಲೂ ಈಗ ಕಾಂಗ್ರೆಸ್ನ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ. ಆಕಾಂಕ್ಷಿಗಳ ನಡುವೆ ಈ ತರ ಪ್ರಮುಖ ನಾಯಕರು ಬರ್ತಾರೆ ಅಂತ ಹೇಳಿದಾಗ ನಮ್ಮ ಬೆಂಬಲಿಗರನ್ನ ಜಾಸ್ತಿ ಸೇರಿಸಬೇಕು ಅಥವಾ ನಮ್ಮ ಕಡೆಯವ್ರನ್ನ ಜಾಸ್ತಿ ಸೇರಿಸಬೇಕು ಅಂತ ಹೇಳಿ ಆ ವಿಷಯಕ್ಕೆ ಅಲ್ಲಿ ಕಿತ್ತಾಟ ಅಥವಾ ಬ್ಯಾನರ್ಗಳನ್ನ ಹಾಕೋ ವಿಷಯ, ಪೋಸ್ಟರ್ಗಳನ್ನ ಹಾಕೋ ವಿಷಯಕ್ಕೆ ಕಿತ್ತಾಟ ಆಗೋದನ್ನ ಸಹಜವಾಗಿ ನಾವು ನೋಡಿದೀವಿ. ಸಿದ್ದರಾಮಯ್ಯ ಬರುವ ಮೊದಲೇ ಕಾಂಗ್ರೆಸ್ ಅಲ್ಲಿ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ಕಾಂಗ್ರೆಸ್ ಅಲ್ಲಿ ಈಗ ಭಿನ್ನಮತ ಸ್ಫೋಟವಾಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಮನ್ ಸಾಬ್. ಈಗ ಆಕಾಂಕ್ಷಿಗಳ ನಡುವೆ ಕಿತ್ತಾಟ ನಡೆದಿರೋದ, ಜನರನ್ನ ಸೇರಿಸೋ ವಿಷಯವಾಗಿ ಕಿತ್ತಾಟ ನಡೆದಿರೋದ? ಹೌದು ಶರ್ಮಿತಾ, ಏನು ಅಂತಂತಂದ್ರೆ
ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮತ್ತು ದಕ್ಷಿಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಏನು ಪ್ರಜಾಧ್ವನಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಏನು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಏನು 2 ದಿವಸಗಳ ಕಾಲ ಒಂದು ಏನು ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಭಾಗವಹಿಸಿದ ಕಾರ್ಯಕ್ರಮ ಏನು ಬಸವ ಕಲ್ಯಾಣದಲ್ಲಿ ಪ್ರಮುಖ ನಾಯಕರಾದಂತಹ ಟಿಕೆಟ್ ಆಕಾಂಕ್ಷಿಗಳಾದಂತಹ ವಿಜಯ್ ಸಿಂಗ್ ಆಗಿರಬಹುದು ಮತ್ತು ಆನಂದ್ ದೇವಪ್ಪ ನಡುವೆ ಒಂದು ಗಲಾಟೆ ಒಂದು ಗೊಂದಲ ವಾತಾವರಣ ನಿರ್ಮಾಣವಾಗಿದೆ ಅಂತ ನಮ್ಗೆ. ಯಾಕಂತಂದ್ರೆ ರಾಜ್ಯದ ನಾಯಕರು ಮತ್ತು ಇಂದು ಪ್ರಜಾಧ್ವನಿಯಲ್ಲಿ ಭಾಗವಹಿಸಿದರೆ ಈಗ ಪ್ರಜಾಧ್ವನಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈಗ ಹಲವು ತಮ್ಮ 2 ನಾಯಕರು ಏನು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಈಗ ತಾವು ಕೂಡ ಒಂದು ಜನ ಸೇರಿಸಬೇಕು, ತಮ್ಮ ಜನಗಳನ್ನ ಬೆಂಬಲವನ್ನು ತೋರಿಸಬೇಕು ಮತ್ತು ವಿಜಯ್ ಸಿಂಗ್ ಅವರು ಜನರ ಬೆಂಬಲ ತೋರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮಾರಾಮಾರಿ ಒಂದು ನಿನ್ನೆ ಕೂಡ ನಡೆದಿರುವಂತದ್ದು. ಯಾಕಂತಂದ್ರೆ ಜನರ ಬೆಂಬಲ ಎಷ್ಟು ಇದೆ ಅನ್ನೋ ಒಂದು ಕಾರಣಕ್ಕಾಗಿ ಏನು ರಾಜ್ಯದ ನಾಯಕರಿಗೆ ತೋರಿಸಬೇಕಾಗುತ್ತದೆ. ಹೀಗಾಗಿ ಒಂದು ಕಾಂಗ್ರೆಸ್ ನಲ್ಲಿ ಒಂದು ಮುಜುಗರವನ್ನು ಕೂಡ ಒಂದು ಉಂಟು ಮಾಡಿದೆ ಅಂತ. ಯಾಕಂತಂದ್ರೆ ಏನು ಜಿಲ್ಲೆಗೆ ಬರ್ತಕ್ಕಂಥ ರಾಜ್ಯ ನಾಯಕರುಗಳಿಗೆ ಒಂದು ಜನರ ಬೆಂಬಲ ತೋರಿಸುವ ನಿಟ್ಟಿನಲ್ಲಿ ಒಂದು ಏನು ಪ್ರಬಲ ಆಕಾಂಕ್ಷಿಗಳಾದಂತ ಅವರು ಮಾರಾಮಾರಿ ಮಾಡಿಕೊಂಡಿರುವಂತದ್ದು. ಯಾಕಂದ್ರೆ ಇದು ಸಾಕಷ್ಟು ಒಂದು ಜಿಲ್ಲೆ ಬೀದರ್ ಜಿಲ್ಲೆ ಆಗಿತ್ತು, ಬಸವ ಕಲ್ಯಾಣ ನಗರದಾಗಿತ್ತು, ಸಾಕಷ್ಟು ಒಂದು ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ ಅಂತ ಹೇಳ್ಬಹುದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಚಮನ್ ಸಾಬ್. ಈ ಕ್ಷಣದ ಅಪ್ಡೇಟ್ಸ್ಗೆ ಕರಾವಳಿಯಲ್ಲಿ ಎಲೆಕ್ಷನ್ ಅಖಾಡಕ್ಕೆ ಧುಮುಕಿದೆ ಎಸ್ಡಿಪಿಐ. ಹಿಜಾಬ್ ವಿವಾದ ಶುರುವಾದ ಕ್ಷೇತ್ರದಲ್ಲಿ ಎಸ್ಡಿಪಿಐ ಸ್ಪರ್ಧೆಯನ್ನ ಮಾಡೋದಕ್ಕೆ ತೀರ್ಮಾನಕ್ಕೆ ಬಂದಿದೆ. ರಾಜ್ಯಾದ್ಯಂತ 100 ಕ್ಷೇತ್ರಗಳಲ್ಲಿ ಎಸ್ಡಿಪಿಐ ಅಭ್ಯರ್ಥಿಗಳು ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಹಿಜಾಬ್ ಹಾಗೆಯೇ ಧರ್ಮದಂಗಲನ್ನ ಮುಂದಿಟ್ಟುಕೊಂಡೇ ಎಸ್ಡಿಪಿಐ ಪ್ರಚಾರ ಮಾಡೋದಕ್ಕೆ ತಯಾರಿಗಳಾಗಿದೆ. ಬಿಜೆಪಿ ಜೊತೆ ಕಾಂಗ್ರೆಸ್ ಪಕ್ಷವನ್ನು ಕೂಡ ಎಸ್ಡಿಪಿಐ ಟಾರ್ಗೆಟ್ ಮಾಡಿದೆ. ಉಡುಪಿಯ ಕಾಪು ಕ್ಷೇತ್ರದಿಂದ ಹನೀಫ್ ಮೂಳೂರು ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಇನ್ಫಾರ್ಮೇಶನ್ ಲಭ್ಯವಾಗಿದೆ. ಈಗ ಕರಾವಳಿಯಲ್ಲಿ ಎಲೆಕ್ಷನ್ ಅಖಾಡಕ್ಕೆ ಎಸ್ಡಿಪಿಐ ಧುಮುಕೋದು ಕನ್ಫರ್ಮ್ ಆಗಿದೆ. ರಾಜ್ಯಾದ್ಯಂತ 100 ಕ್ಷೇತ್ರಗಳಲ್ಲಿ ಎಸ್ಡಿಪಿಐ ಅಭ್ಯರ್ಥಿಗಳು ಸ್ಪರ್ಧೆಯನ್ನ ಮಾಡ್ತಾರೆ. ಈಗ ಇವರ ಅಜೆಂಡಾ ಏನು, ಯಾವ್ಯಾವ ವಿಷಯನ ಜನರ ಮುಂದೆ ಇಡೋ ಪ್ರಯತ್ನಗಳು ಅಥವಾ ಪ್ರಚಾರದಲ್ಲಿ ಇವರು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ ಅಂದ್ರೆ ಹಿಜಾಬ್ ಮತ್ತೆ ರಾಜ್ಯದಲ್ಲಿ ನಡೀತಿರುವಂತಹ ಧರ್ಮದಂಗಲ್ ವಿಷಯವನ್ನ ಮುಂದಿಟ್ಕೊಂಡೆ ಪ್ರಚಾರವನ್ನ ಮಾಡೋದಕ್ಕೆ ಎಸ್ಡಿಪಿಐ ನಿರ್ಧಾರ ಮಾಡಿದೆ. ಜೊತೆಗೆ ಈಗ ಕಾಂಗ್ರೆಸ್ಗೆ ಇವರು ಸಪೋರ್ಟ್ ಅನ್ನೋ ಒಂದು ಆರೋಪ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇತ್ತು, ಆ ಮಾತುಗಳು ಕೇಳಿ ಬರ್ತಾ ಇತ್ತಲ್ಲ. ಆದ್ರೆ ಬಿಜೆಪಿ ಜೊತೆ ಕಾಂಗ್ರೆಸ್ ಪಕ್ಷವನ್ನು ಕೂಡ ಎಸ್ಡಿಪಿಐ ಟಾರ್ಗೆಟ್ ಮಾಡಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಧರ್ಮದಂಗಲ್ ಶುರುವಾದಂತ ಉಡುಪಿಯಿಂದಲೇ ಈಗ ಎಸ್ಡಿಪಿಐ ರಾಜಕೀಯ ಅಖಾಡಕ್ಕೆ ಇಳಿಯೋದಕ್ಕೆ ವಿಧಾನಸಭಾ ಕ್ಷೇತ್ರದಲ್ಲಿ ತಯಾರಿಗಳನ್ನು ಮಾಡಿಕೊಂಡಿರೋದು. ಉಡುಪಿ ಜಿಲ್ಲೆಯ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ 2023ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ 100 ಕ್ಷೇತ್ರಗಳಲ್ಲಿ ಎಸ್ಡಿಪಿಐ ಸ್ಪರ್ಧೆ ಮಾಡ್ತಾ ಇದೆ. ಅದರಲ್ಲಿ ಉಡುಪಿ ಜಿಲ್ಲೆಯ ಕಾಪು ಮತ್ತು ಉಡುಪಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸುವಂತ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ಪ್ರಥಮ ಪಟ್ಟಿಯಲ್ಲಿ ಕಾಪು ವಿಧಾನಸಭಾ ಕ್ಷೇತ್ರದಿಂದ ಹನೀಫ್ ಮೂಳೂರು ಅವರು ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದಾರೆ ಅಂತೇಳಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ. ವಿಶೇಷವಾಗಿ ಈ ಉಡುಪಿ ಜಿಲ್ಲೆಯಲ್ಲಿ ಹಿಜಾಬ್ ವಿಚಾರದ ಆಗಿರ್ಬೋದು ಅಥವಾ ವ್ಯಾಪಾರದ ಬಹಿಷ್ಕಾರ ವಿಚಾರ ಆಗಿರ್ಬೋದು ಬಹಳ ಚರ್ಚೆ ಆದಂತಹ ವಿಚಾರಗಳು. ಒಮ್ಮೆ ನಮಗೆ ಅಲ್ಲಿ ವಿಧಾನಸೌಧಕ್ಕೆ ಕಳಿಸುವಂತಹ ತೀರ್ಮಾನ ನೀವು ಮಾಡಿ ಆ ಭಾಗದ ಜಲುವಂತ ಸಮಸ್ಯೆಗಳನ್ನ ವಿಧಾನಸೌಧದಲ್ಲಿ ಪ್ರತಿನಿಧಿಸಲಿಕ್ಕೆ ಎಸ್ಡಿಪಿ ಪಕ್ಷದ ಅಭ್ಯರ್ಥಿ ಖಂಡಿತವಾಗಿಯೂ ಕಟಿಬದ್ಧರಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪರೀಕ್ಷಿತ್ ಶೇಟ್. ಈಗ ರಾಜಕೀಯ ಅಖಾಡಕ್ಕೆ ಎಸ್ಡಿಪಿಐ ಧುಮುಕ್ತಾ ಇದೆ, ಅವರ ಅಜೆಂಡಾನು ಗೊತ್ತಾಯ್ತು, ಯಾವ್ಯಾವ ವಿಷಯ ಇಟ್ಕೊಂಡು ಪ್ರಚಾರ ಮಾಡ್ತಾರೆ ಅಂತ. ಈಗ ಬಿಜೆಪಿ ಕಾಂಗ್ರೆಸ್ 2 ಪಕ್ಷಗಳನ್ನ ಟಾರ್ಗೆಟ್ ಮಾಡಿವೆ ಅಂತ ಮಾಹಿತಿ ಸಿಕ್ಕ ಮೇಲೆ ಎಸ್ಡಿಪಿಐನತ್ತ ಮುಸ್ಲಿಂ ಮತ ಬ್ಯಾಂಕ್ ಹೋಗ್ತಿರೋದ್ರಿಂದ ಕಾಂಗ್ರೆಸ್ಗೆ ಆ ಪ್ರದೇಶದಲ್ಲಿ ಯಾವ ತರ ಟೆನ್ಷನ್ ತಂದಿಟ್ಟಿದೆ ಈ ವಿಷಯ? ಶರ್ಮಿತಾ, ನಿಜವಾಗ್ಲೂ ಈ ಕಾಪು ಕ್ಷೇತ್ರದಲ್ಲಿ ಟೆನ್ಷನ್ ಶುರುವಾಗಿರೋದು ಕಾಂಗ್ರೆಸ್ಗೆ ಮಾತ್ರ. ಯಾಕಂದ್ರೆ ಮುಸ್ಲಿಂ ಮತ ಬ್ಯಾಂಕ್ಗಳು ಹೆಚ್ಚಾಗಿ ಎಸ್ಡಿಪಿಐ ಮತ್ತು ತಪ್ಪಿದ್ರೆ ಬಿಜೆಪಿಗೆ ಹೋಗುವಂತದ್ದು ಅಲ್ಲಿ ಸರ್ವಸಾಮಾನ್ಯ. ಯಾಕಂದ್ರೆ ಈ ಹಿಂದೆ ಕೂಡ ಎಸ್ಡಿಪಿಐ ಬಿಜೆಪಿಯ ಒಂದು ಆಶೀರ್ವಾದದೊಂದಿಗೆ ಅಲ್ಲಿ ಎಸ್ಡಿಪಿಐ ಸ್ಥಳೀಯ ಆಡಳಿತದಲ್ಲಿ 3 ಸೀಟ್ಗಳನ್ನ ಗೆದ್ದಿತ್ತು. ಈ ಬಗ್ಗೆ ಹಿಜಾಬ್ ಏನು ಶುರುವಾದ ಕೂಡ ಅಲ್ಲಿ ಬಿಜೆಪಿಯ ಶಾಸಕರು ಆ ಸಾಫ್ಟ್ ಕಾರ್ನರ್ ಅನ್ನ ತೋರಿಸ್ತಾ ಬಂದಿದ್ರು, ಒಂದ್ ರೀತಿಯ ಬೆಂಬಲವನ್ನು ಕೂಡ ಅಲ್ಲಿ ತೋರಿಸ್ತಾ ಬಂದಿದ್ರು ಎಸ್ಡಿಪಿಐ ಪರವಾಗಿ. ಆದ್ರೆ ಈಗ ಮತ್ತೆ ಹಿಜಾಬ್ ಮತ್ತು ಧರ್ಮದಂಗಲೆಲ್ಲ ಆದ ಬಳಿಕ ಮತ್ತೆ ಈಗ ಚುನಾವಣೆ ಬರ್ತಾ ಇದೆ. ಈ ಚುನಾವಣೆಯಲ್ಲಿ ಎಸ್ಡಿಪಿಐ ಎಷ್ಟೇ ಕೂಡ ನಾವು ಚುನಾವಣೆ ನಿಲ್ತೇವೆ ಮತ್ತು ಬಿಜೆಪಿ ಕಾಂಗ್ರೆಸ್ ವಿರುದ್ಧವಾಗಿ ನಾವು ಎಷ್ಟೇ ಏನು ಪ್ಲಾನ್ ಮಾಡ್ತೀವಿ ಅಂದ್ರೂ ಕೂಡ ಇಲ್ಲಿ ಎಸ್ಡಿಪಿಐಗೆ ಒಂದಷ್ಟು ಮುಸ್ಲಿಂ ಮತ ಬ್ಯಾಂಕ್ ಹೋದ್ರು ಕೂಡ
ಅಲ್ಲಿ ಬರುವಂತದ್ದು ಬಿಜೆಪಿಗೆ ಅನ್ನುವಂಥದ್ದು ಕೂಡ ಲಾಭ ಅನ್ನುವಂಥದ್ದು ಕೂಡ ಅಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡ್ಬೇಕಾದ್ರೆ SDPI ವೋಟ್ ಅನ್ನ ಡಿವೈಡ್ ಮಾಡಿ ಬಿಜೆಪಿಗೆ ಲಾಭ ಕೊಡುವ ಉದ್ದೇಶದಿಂದ ಈ ತಂತ್ರವನ್ನ ಹೆಣಿತಾ ಇದೆ ಅನ್ನುವಂತ ಮಾತುಗಳು ಸದ್ಯದಲ್ಲಿ ಕಾಪು ಕ್ಷೇತ್ರದಾದ್ಯಂತ ಕೇಳಿ ಬರ್ತಾ ಇದೆ. ಒಟ್ಟಾರೆ ಹಿಜಾಬ್ ಮತ್ತು ಧರ್ಮದಂಗಲ್ ಸುರಿದ ಬಳಿಕ ಹಿಜಾಬ್ ಮತ್ತು ಧರ್ಮದಂಗಲ್ ವಿಚಾರವನ್ನೇ ಅಲ್ಲಿ ಮುಖ್ಯ ವೇದಿಕೆಯಲ್ಲಿ ಅವರು ಕೂಡ ಹೇಳ್ಕೊಂಡು ಬರ್ತಾ ಇರುವಂತದ್ದು. ಹಿಜಾಬ್ ವಿದ್ಯಾರ್ಥಿಗಳ ನಾವು ಈಗಲೂ ಇದ್ದೇವೆ ಮತ್ತು ಧರ್ಮದಂಗಲ್ ವಿಚಾರವಾಗಿ ಮುಸ್ಲಿಮರಿಗೆ ಅಲ್ಲಿ ಮೋಸ ಅನ್ಯಾಯ ಆಗಿದೆ ಅನ್ನುವಂತ ಒಂದು ವಿಷಯವನ್ನಿಟ್ಕೊಂಡೇ ಅಲ್ಲಿ ಮತ ಬ್ಯಾಂಕ್ ಗಳನ್ನ ಸೆಳೀಲಿಕ್ಕೆ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ SDPI. ಒಟ್ಟಾರೆ ಅಲ್ಲಿ ಕಾಪು ಕ್ಷೇತ್ರದಲ್ಲಿ ಈಗ ಕಾರ್ಕಳದ ಬಳಿಕ ಕಾಪು ಕ್ಷೇತ್ರದಲ್ಲಿ ಈಗ ಅಲ್ಲಿ ಚುನಾವಣೆ ಗರಿಗೆದರುವಂತದ್ದು. SDPI ಈಗ ಮತ್ತೆ ಅಲ್ಲಿ ಚುರುಕಾಗಿ ಕೆಲಸ ಮಾಡ್ತಾ ಇದೆ. ಆದ್ರೆ ಬಿಜೆಪಿಗೆ ಒಂದು ರೀತಿಯ ಲಾಭ ಕೊಡಿಸುವ ನಿಟ್ಟಿನಲ್ಲಿ SDPI ಎಲ್ಲ ರೀತಿಯ ತಂತ್ರ ಹೇಳ್ತಾ ಇದೆ. ಚುನಾವಣೆಯಲ್ಲಿ ಸ್ಪರ್ಧೆಗೆ ಇಳಿತಾ ಇದೆ ಅನ್ನುವಂತ ಮಾತುಗಳು ಈಗ ಕಾಪು ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಶರ್ಮಿತಾ, ವೆಲ್ಕಮ್ ಬ್ಯಾಕ್. ಹಪ್ಪಳದಂತೆ ಪುಡಿ ಪುಡಿ ಆಗ್ತಿದೆ ಟಾರ್ ರಸ್ತೆ. ಬರೀ ಕೈಯಲ್ಲಿ ಕಿತ್ತರೂ ಕೂಡ ಅದು ಎದ್ದು ಬರ್ತಾ ಇದೆ. ಇದು ಗೃಹ ಸಚಿವರ ಕ್ಷೇತ್ರದ ರಸ್ತೆಯ ಸ್ಥಿತಿ. ದಾಖಲೆ ಮೇಲೆ ಏನಿರುತ್ತೆ, ಲಕ್ಷ ವೆಚ್ಚ ಮಾಡಿ ಕೋಟಿ ಹಣವನ್ನು ಸುರಿದು ರೋಡ್ ಅನ್ನ ಮಾಡಿರ್ತಾರೆ. ಈ ರೋಡ್ ಅನ್ನ 50 ಲಕ್ಷ ವೆಚ್ಚದಲ್ಲಿ ಮಾಡಿಸಿದ್ದಾರೆ ಟಾರ್ ರಸ್ತೆಯನ್ನ. ತೀರ್ಥಹಳ್ಳಿ ತಾಲೂಕಿನ ಕಡೆಮನೆ ರಸ್ತೆಯ ದುಸ್ಥಿತಿ ಇದು. ಒಂದೇ ವಾರಕ್ಕೆ ರಸ್ತೆಗೆ ಹಾಕಿದಂತ ಡಾಂಬರ್ ಎದ್ದು ಬರ್ತಾ ಇದೆ. ನೆರಟೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಡೆಮನೆ ಗ್ರಾಮದಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಆರ್ಗ ಜ್ಞಾನೇಂದ್ರ ಅವರ ಅನುದಾನದಲ್ಲಿ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ. ಕಳಪೆ ಕಾಮಗಾರಿ ಇದು ಅಂತ ಹೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜವಾಗಿ, ಯಾಕಂದ್ರೆ ಟಾರನ್ನು ಹಾಕಿ ಒಂದು ವಾರಕ್ಕೆ ಅದು ಕಿತ್ತು ಬರುತ್ತೆ. 50 ಲಕ್ಷವನ್ನ ಖರ್ಚು ಮಾಡಿದ್ದಾರೆ ಅಂತ ಹೇಳಿದ ಮೇಲೆ ಜನರಿಗೆ ಆಕ್ರೋಶ ಆಗಲ್ವಾ? ಯಾಕಂದ್ರೆ ಈಗ ಮತ್ತೆ ರೋಡ್ ಮಾಡಿಸಿ ಅಂತಂದ್ರೆ ರೀಸೆಂಟ್ ಆಗಿ ಮಾಡಿಸಿರೋದು 50 ಲಕ್ಷ ವೆಚ್ಚ ಆಗಿದೆ, ಶಾಸಕರ ಅನುದಾನದಲ್ಲಿ ಕೊಟ್ಟಿರೋದು ಅಂತ ಹೇಳ್ತಾರೆ, ನಿರ್ಮಾಣ ಮಾಡಿರೋದು ಅಂತ ಹೇಳಿ. ಅಲ್ಲಿ ನೋಡಿದ್ರೆ ದಾಖಲೆಯಲ್ಲಿ ಇಷ್ಟೊಂದೆಲ್ಲ ಹಣ ಖರ್ಚು ಮಾಡಿ ರಸ್ತೆ ಮಾಡಿದೀವಿ ಅಂತ ಇರುತ್ತೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ಸಮಸ್ಯೆ ನೋಡಿ, ಇಲ್ಲಿ ಈ ರಸ್ತೆಲಿ ಓಡಾಡಕ್ಕಾಗತ್ತಾ? ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಯ್. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಈಗ ದಾಖಲೆಯಲ್ಲಿ ಲಕ್ಷ ಖರ್ಚು ಮಾಡಿ ಟಾರ್ ರೋಡ್ ಮಾಡಿಸಿದ್ದಾರೆ ಅಂತ ಇರುತ್ತೆ. ಆದ್ರೆ ಪ್ರಾಕ್ಟಿಕಲಿ ನಾವು ನೋಡಿದ್ರೆ ಆ ರಸ್ತೆಲಿ ಓಡಾಡಕ್ಕಾಗತ್ತಾ? ಜನ ಯಾವ ತರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ? ಹೌದು ಶರ್ಮಿತಾ, ಶಿವಮೊಗ್ಗದ ತೀರ್ಥಹಳ್ಳಿ ಅಂದ್ರೆ ಗೃಹ ಸಚಿವರ ತವರಲ್ಲಿ ಒಂದು ರೀತಿಯಲ್ಲಿ ಇದು ಕಳಪೆ ಕಾಮಗಾರಿ ನಡೆದಿರೋದಕ್ಕೆ ಈಗ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಕಡೆಮನೆ ಅನ್ನೋ ಗ್ರಾಮ ಇದೆ, ಆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತ 2 ಕಿಲೋಮೀಟರ್ ದೂರದ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡಿರುವಂತ ರಸ್ತೆ ಬರೀ ಕೇವಲ 7 ದಿನಗಳಲ್ಲೇ ಹಪ್ಪಳದಂತೆ ಕಿತ್ತು ಬರ್ತಾ ಇರೋದ ಗ್ರಾಮಸ್ಥರದು ಈಗ ವಿಡಿಯೋದಲ್ಲಿ ತೋರಿಸಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅವಸರದಲ್ಲಿ ಈ ತರ ಕೆಲಸಗಳನ್ನ ಮಾಡ್ತಿದಾರ ಅಥವಾ ಬೇಕು ಅಂತಾನೆ ಈಗ ದುಡ್ಡು ಉಳಿಸೋದಕ್ಕೆ ಅಥವಾ ಈ ತರ ಕಾಮಗಾರಿಗಳನ್ನ ಅಲ್ಲಿ ಗುತ್ತಿಗೆದಾರರು ಮಾಡ್ತಾ ಇದಾರೋ ಅನ್ನೋ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ಇದಕ್ಕೆ ತೀವ್ರ ವಿರೋಧ ಕೂಡ ಆಗ್ಲೇ ಗ್ರಾಮಸ್ಥರು ಹೊಡ್ತಾ ಇದ್ದಾರೆ. ಜೊತೆಗೆ ಇದನ್ನ ಸರಿಪಡಿಸದೆ ಹೋದ್ರೆ ಜಿಲ್ಲಾಧಿಕಾರಿಗಳು ಬರುವವರೆಗೂ ಕೂಡ ಇದನ್ನ ಕಾಮಗಾರಿ ನಡೆದಕ್ಕೂ ಬಿಡೋದಿಲ್ಲ. ಜೊತೆಗೆ ಉಳಿದಿರುವಂತಹ ಕಾಮಗಾರಿ ಇದೆ ಅದನ್ನ ತಡೆ ಕೊಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಶರ್ಮಿತಾ, ಈಗ ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಮತ್ತಷ್ಟು